ಮೈಸೂರು ಮೂಡ ಹಗರಣ, ರಾಜ್ಯದ ಮುಖ್ಯಮಂತ್ರಿಗಳ ಸುತ್ತ ತಿರುಗುತ್ತಿರುವ ವಿವಾದಗಳು. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದ ಬೆಂಬಲಿಗರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನೇರ ಭಾಗಿ. ಡಿನೋಟಿಫೈ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶಾಮೀಲು ಎಂದು ಆರೋಪ. ಭೂಸ್ವಾಧೀನಗೊಂಡ ಜಮೀನನ್ನು 30 ವರ್ಷಗಳ ನಂತರ ಕೈಬಿಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ. ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿ ದಾಖಲೆ ಬಿಡುಗಡೆ ಮಾಡಿದ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಯಶಸ್ವಿ ಆಡಳಿತ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮೈಸೂರಿನ ಮೂಡ ನಿವೇಶನ ಹಗರಣ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಸ್ವಪಕ್ಷದ ನಾಯಕರ ವಿರೋಧ ಒಂದೆಡೆಯಾದರೆ, ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ವಿರುದ್ಧ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಮಾಡಿಕೊಂಡು ವಿಧಾನಸೌಧದ ಸದನದೊಳಗೂ ಭಾರಿ ಚರ್ಚೆಗೆ ಇಳಿದಿದ್ವು. ಇದಕ್ಕೂ ನನಗೂ ಸಂಬಂಧವಿಲ್ಲ, ಮಡದಿಗೆ ತವರು ಮನೆಯಿಂದ ಸಿಕ್ಕ ಜಾಗಕ್ಕೆ ಬದಲಿ ನಿವೇಶನ ಪಡೆದಿದ್ದೆವು ಎಂದು ಪ್ರತ್ಯುತ್ತರ ನೀಡಿದ್ರು ಸಿಎಂ ಸಿದ್ದರಾಮಯ್ಯ. ಆದರೆ ಸರ್ಕಾರದ ವಿರುದ್ಧ ಪರಿಷತ್ ಸದಸ್ಯ ವಿಶ್ವನಾಥ್, ಆರ್ಟಿಐ ಕಾರ್ಯಕರ್ತರಾದ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ನಿರಂತರ ಹೋರಾಟ ಮಾಡುತ್ತಿದ್ರು. ಮಾಧ್ಯಮಗಳಿಗೆ ಕೆಲ ಪೂರಕ ದಾಖಲೆಗಳನ್ನು ಬಿಡುಗಡೆಗೊಳಿಸಿದ್ರು. ಯಾರು ಎಷ್ಟೇ ಆರೋಪಿಸಿದ್ರೂ ಸಿಎಂ ಮಾತ್ರ ಬಿಲ್ಕುಲ್ ನಂದ್ಯಾವ ತಪ್ಪೂ ಇಲ್ಲ, ವಿರೋಧ ಪಕ್ಷಗಳ ಆರೋಪಗಳಿಗೆ ಪೂರಕ ದಾಖಲೆಗಳೇ ಇಲ್ಲ, ನಾನು ಯಾವುದೇ ಅಕ್ರಮ ಮಾಡಿಲ್ಲ ಎಂದೇ ವಾದಿಸುತ್ತಿದ್ರು ಸಿಎಂ ಸಿದ್ದರಾಮಯ್ಯ. ಏನು ಈಗ ಅಲ್ಲಿ ಮೂಡದಲ್ಲಿ ಏನಿದೆ, ಬ್ಲ್ಯಾಕ್ ಸ್ಪಾಟ್ ಏನಿದೆ ಅಲ್ಲ, ಏನು ಹೇಳ್ರಿ ನೀವು ಅವ್ರು ಹೇಳಿದಾರಲ್ಲ ಅದನ್ನೇ ಹೇಳಪ್ಪ. ಯಾರು? ಫೈನಾನ್ಸ್ ನಾನು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀನಲ್ಲ, ಅವ್ರು ಯಾವುದಾದ್ರು ಜುಡಿಷಿಯಲ್ ಕಮಿಷನ್ ಮಾಡಿದಾರ? ಯಾವಾಗಲಾದ್ರೂ ಯಾವತ್ತಾದ್ರೂ ಒಂದು ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ತೋರಿಸ್ತೀನಿ. ನಾನು ಇದರಲ್ಲಿ ಕೋವಿಡ್-19ನಲ್ಲಿ ಸುಮಾರು 3-4 ಸಾವಿರ ಕೋಟಿ ನುಂಗ ಹಾಕ್ಬಿಟ್ರು. ಜುಡಿಷಿಯಲ್ ಕಮಿಷನ್ ಮಾಡ್ರಿ ಅಂತಂದೆ, ಇಲ್ಲ CBI ಕೊಡಿ ಅಂತಂದೆ, ಕೊಟ್ರ? ಈಗ ನಾನೇನು ಹೇಳ್ತೀನಿ ಅಂದರೆ, ಏನಾದರೂ ತಪ್ಪಿದ್ರೆ ಮಾಡೋಣ. ಈಗ ನಾನು ತಪ್ಪಿಲ್ಲ, ಆದರೂ ಕೂಡ ಜನಗಳ ಮನಸ್ಸಿನಲ್ಲಿ ಅನುಮಾನ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಜುಡಿಷಿಯಲ್ ಕಮಿಷನ್ ಮಾಡಿದೆ. ಆದರೆ ನಗರದ ಆರ್ಟಿಐ ಕಾರ್ಯಕರ್ತರಾದ ಸ್ನೇಹಮಯಿ ಕೃಷ್ಣರವರು ಮುಖ್ಯಮಂತ್ರಿಗಳ ವಿರುದ್ಧ ಡಿನೋಟಿಫೈ ಅಕ್ರಮದಲ್ಲಿ ಸಿದ್ದರಾಮಯ್ಯನವರು ನೇರ ಶಾಮೀಲಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಕೆಲ ದಾಖಲೆಗಳು ನನ್ನ ಬಳಿ ಇದೆ ಎಂದಿದ್ದಾರೆ. 1979ರಲ್ಲಿ ಭೂ ಸ್ವಾಧೀನಕ್ಕೊಳಗಾಗಿದ್ದ ಜಮೀನನ್ನು 30 ವರ್ಷಗಳ ನಂತರ ಕೈಬಿಡಲು ಅಂದಿನ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದರು. ತಮ್ಮ ಪ್ರಭಾವ ಬಳಸಿ ಬರೆದ ಪತ್ರಕ್ಕೆ ಅನುಗುಣವಾಗಿ ಕೇವಲ 14 ತಿಂಗಳಲ್ಲೇ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಆ ಜಮೀನುಗಳನ್ನು ಕೈಬಿಡಲು ಆದೇಶ ಮಾಡಲಾಗಿತ್ತು. ಆದರೆ ಇದಕ್ಕೂ ಮೊದಲೇ ಆ ಸ್ಥಳವನ್ನು ಬಡವರಿಗೆ ಹಂಚಿ ಹಕ್ಕುಪತ್ರವನ್ನು ವಿತರಿಸಲಾಗಿತ್ತು. ಇದೀಗ ಸಿದ್ದರಾಮಯ್ಯನವರ ಪ್ರಭಾವದ ಡಿನೋಟಿಫೈ ಪ್ರಕರಣದಲ್ಲಿ ನಲುಗಿದವರು ಮಾತ್ರ ಬಡವರು. ಈ ಎಲ್ಲ ಅಂಶಗಳನ್ನು ವಿವರಿಸಿ ದಾಖಲೆಗಳನ್ನು ಬಿಡುಗಡೆಗೊಳಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಅವರು ಮತ್ತು ಅವರ ಹಲವಾರು ಅಭಿಮಾನಿಗಳು ಸಿದ್ದರಾಮಯ್ಯನವರು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಿರುವಂತಹ ಯಾವುದೇ ಒಂದು ವಿಚಾರದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅನ್ನುವ ಸಮರ್ಥನೆ ಮಾಡ್ಕೊಳ್ತಿದ್ರು. ಆದರೆ ಒಂದು ಭೂಮಿಯ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಭೂ ಸ್ವಾಧೀನದಿಂದ ಕೈಬಿಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಅಕ್ರಮವಾಗಿ ಅವರಿಗೆ ಬೇಕಾದಂಥ ವ್ಯಕ್ತಿಯೇ ಸರ್ಕಾರದ ಜಮೀನನ್ನು ಕೈಬಿಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ದಾಖಲಾತಿ ಸಿಕ್ಕಿದೆ. ಇಲ್ಲಿ ಒಂದು ಉದಾಹರಣೆ ನೋಡ್ಬೋದು. ಮೈಸೂರು ತಾಲೂಕು ಸರ್ಕಾರಿ ಒತ್ತುನಳ್ಳಿಯಲ್ಲಿರ್ತಕ್ಕಂಥ ಸರ್ವೆ ನಂಬರ್ 205/2 ಅದರಲ್ಲಿನ 1 ಎಕರೆ 39 ಗುಂಟೆ ಜಮೀನು ಗುಂಡ ಬೀರಯ್ಯ ಮತ್ತು ಕಾಳ ಎಂಬ ಇಬ್ಬರು ವ್ಯಕ್ತಿಗಳು ಸೇರಿದಂಥ ಆಸ್ತಿ. ಈ ಆಸ್ತಿ ಮತ್ತು ಇದ್ರ ಜೊತೆಗೆ ಇತರೆ ಸರ್ವೆ ನಂಬರ್ನ ಜಮೀನು ಒಟ್ಟು 7 ಎಕರೆ ಜಮೀನನ್ನು 1979ನೇ ಇಸ್ವಿಯಲ್ಲಿ ಜಿಲ್ಲಾಧಿಕಾರಿಗಳು ವಶಪಡಿಸಿಕೊಂಡು ಆ ಜಮೀನಲ್ಲಿ ಆಶ್ರಯ ನಿವೇಶನವನ್ನು ರಚನೆ ಮಾಡಿ ಹಕ್ಕುಪತ್ರನ ವಿತರಣೆ ಮಾಡಿರ್ತಾರೆ. ಆದರೆ
ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಅಂದರೆ ರಸ್ತೆ, ಒಳಚರಂಡಿ, ನೀರು, ವಿದ್ಯುತ್ ಯಾವುದೇ ರೀತಿಯ ಸೌಲಭ್ಯ ಕೊಡದೇ ಇದ್ದ ಕಾರಣ ಫಲಾನುಭವಿಗಳಲ್ಲಿ ಮನೆ ಕಟ್ಕೊಂಡಿರಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಡಿ ಸಾಲುವಂಡಿಯ ಮರಪ್ಪ ವ್ಯಕ್ತಿ ಇಲ್ಲಿ ಆ ಜಾಗದಲ್ಲಿ ಒಂದು ಇಟ್ಟಿಗೆ ಕಾರ್ಖಾನೆನ ಮೂಡ ಅಕ್ರಮ ಭೂಮಿ ವಿಚಾರದಲ್ಲಿ ನನ್ನ ಪಾತ್ರವೇ ಇಲ್ಲ, ಐ ಎಂ ಎ ಕ್ಲೀನ್ ಹ್ಯಾಂಡ್ ಎನ್ನುತ್ತಿದ್ದ ಸಿದ್ದರಾಮಯ್ಯನವರ ವಿರುದ್ಧ ಹೊಸ ಭೂ ಆರೋಪವೊಂದು ಬೆಳಕಿಗೆ ಬಂದಿತ್ತು. ಇದಕ್ಕೇನು ಉತ್ತರಿಸುತ್ತಾರೆ ಮುಖ್ಯಮಂತ್ರಿಗಳು ಎಂಬುದನ್ನು ಕಾದು ನೋಡಬೇಕಿದೆ.